ಸರ್, ನಾವಿಲ್ಲಿ ಸ್ಥಳೀಯರು ಎಂ ಸತ್ಯವಾರ ಅಂತ. ನಾನು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗ್ಳಿಗೆ ಅಥವಾ 15 ದಿವಸಕ್ಕೆ ಒಂದು ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ಬರು ಇಬ್ಬರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡಿಬಿಟ್ಟು ನನಗೆ ಗಾಬರಿ ಆಗೋಯಿತು. ಕಾರಲ್ಲಿ ಯಾರೋ ಕೊತ್ನೂರವರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರು ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅದನ್ನು ಕಣ್ಣಲ್ಲಂತೂ ನೋಡೋಕ್ಕಾಗ್ತಾಯಿಲ್ಲ ಸರ್. ಆ ಥರ ದುರಂತ ಇವತ್ತು ನಡೆದಿರೋದು. ಇದು ಪ್ರತಿ ತಿಂಗಳೂ ಇಲ್ಲಿಂದ ಕಂಬಳೀಪುರ ಬ್ರಿಡ್ಜ್ ಹತ್ರದಿಂದ ಹಿಡಿದು ಸಾದಪ್ಪನಹಳ್ಳಿ ಬ್ರಿಡ್ಜ್ವರೆಗೂ ಪ್ರತಿ ತಿಂಗಳು 1-2 ಆಕ್ಸಿಡೆಂಟ್ಗಳಾಗಿ 2-3 ಸ್ಪಾಟ್ ಆಗ್ತಾಯಿದ್ದಾವೆ. ನಾವು ಪ್ರತಿ ತಿಂಗಳು ಇದರಲ್ಲಿ ಅಟೆಂಡ್ ಮಾಡ್ತಾಯಿದ್ದೀವಿ, ನೋಡ್ತಾಯಿದ್ದೀವಿ. ಈ ಕರ್ಮನ ನೋಡೋಕ್ಕಾಗ್ತಾಯಿಲ್ಲ ನಮ್ಮಿಂದ. ಅಂಟುತ್ತೆ. ಯಾವುದು ಆಟೋಮೆಟಿಕ್ಕು. ಸಂಜೆ 6 ಗಂಟೆಗೆ ಆನ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುತ್ತೆ. ಯಾವಾಗನ ಸ್ವಲ್ಪ ರಿಪೇರಿ ಆದರೂ ರಿಪೇರಿ ಮಾಡ್ತಾರೆ ಹೈವೇ ಅಥಾರಿಟಿಯವರು ಬಂದು. ಅದೇನು ತೊಂದರೆ ಇಲ್ಲ. ಲೈಟ್ಸ್ ಏನೋ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಮೋಸ್ಟ್ಲಿ ಇಲ್ಲಿ ರಸ್ತೆ ಈ ಬ್ರಿಡ್ಜು ಈಚೆ ಬಂದ ಮೇಲೆ ಅಲ್ಲಿ ಕಿರಿದಾಗಿರೋದೇ ಇದಕ್ಕೆ ಸಮಸ್ಯೆ. 3 ವೇ ಇದೆ ಬ್ರಿಡ್ಜ್ ಮೇಲೆ. ಅದು ಬ್ರಿಡ್ಜ್ ಎಂಡಾದಾಗ 2 ವೇ ಬರುತ್ತೆ, ಸಡನ್ನಾಗಿ 2 ವೇ ಬರುತ್ತೆ. ಅದ್ರ ಮೋಸ್ಟ್ಲಿ ಸಮಸ್ಯೆ ಇರಬೇಕು ಅಂತ ಅನಲೈಸ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಈ ರೀತಿ ಆಗೈತೆ. ನಮ್ಮ ಹೆಸರು ವೆಂಕಟಸ್ವಾಮಿ ಅಂತ. ಸರ್, ನಮ್ಗೆ ಗೊತ್ತಿಲ್ಲ. ನಾವು ಇಲ್ಲೇ ಮುಂದೆ ಅಲ್ಲಿ ತೋಟ ರೋಜಾ ಗಿಡ ಹಾಕಿರ್ತೀರಿ. ಹೂವು ಬಿಡಿಸ್ತೀರಿ. 6 ಗಂಟೆಗೆ ಬರುವಾಗ ಇವತ್ತೇ ಲೇಟ್ ಆಯಿತು. ಬರೋಪಟ್ಟು ಆಂಬುಲೆನ್ಸ್ ಇತ್ತು ನೋಡಿ, ಕ್ಯಾಂಟ್ರೆ ಬಿದ್ದೋಯ್ತು. ಅಲ್ಲಿ ಮುಂದೆ 6 ಜನ ಸತ್ತೋಗಾರೆ. ಇಲ್ಲೇನೋ ಬೈಕೋನು ಇದಾಗಂತ 7 ಜನ ಏನೋ ಹೇಳ್ತಾವ್ರೆ. ಕರೆಕ್ಟಾಗಿ ಅಪ್ರಾಧ ಗೊತ್ತಿಲ್ಲ. ಇಲ್ಲಿ ಸಮಸ್ಯೆ ಏನಾಗೈತೆ ಅಂದರೆ, ಸಮಸ್ಯೆ ಸಾದಪ್ಪನಹಳ್ಳಿಗೆ ಅಲ್ಲಿ ಡೌನ್ನಿಂದ ಹಿಡಿದು ಕಂಬಳೀಪುರ ಬ್ರಿಡ್ಜ್ ಗಂಟ ಆವತ್ತು ಹೇಳ್ದ ಅವ್ರು ರೋಡ್ ಮಾಡೋವನು ವಾಸ್ತವನು ಇಂಜಿನಿಯರು. ಏನು ಭಗವಂತನೇ ಕಾಪಾಡಬೇಕು. ಭಯಂಕರ ಆಕ್ಸಿಡೆಂಟ್ ಸರ್. ಸುಮಾರು 50-60 ಜನ ಹೊರಟ್ಬಿಟ್ಟಾರೆ. ಇಲ್ಲಿ ಯಾವಾಗ ಡಿಗ್ರಿಕಿನೇ ಇಲ್ಲ ಈ ರೋಡಿದು. ಒಂದು ಫ್ಲೇವರ್ ಕರೆಕ್ಟಾಗಿಲ್ಲ. ಏನು ಸಮಸ್ಯೆ ಸರ್. ಎಲ್ಲ ಪ್ರಾಬ್ಲಮ್. ಮೊನ್ನೆ ಒಂದು 4-5 ದಿನ ಗಾಡಿ ಒಬ್ಬನು 2 ಗಾಡಿ ವಾಸ್ತುಕೆ ಇಲ್ಲ, ಡಿಗ್ರಿಕೆ ಇಲ್ಲ. ಇದು ರೋಡು ಆ ಥರ ಮಾಡಿಕೊಟ್ಟಾರೆ NH ಅವರು. ಇದು ಒಂದು ಸರ್ವಿಸ್ ರೋಡ್ ನ್ಯಾವಾಗಿಲ್ಲ, ಒಂದು ಮೇಲೆ ಹೈವೇ ಚೆನ್ನಾಗಿಲ್ಲ. ಬೇಕಾದ್ರೆ ನೋಡಿ ರೋಡ್ ಹಿಂಗಿರೋದು ಹೆಂಗೆ ಕ್ರಾಸ್ ಮಾಡಬೇಕು. ಅಲ್ಲಿಂದ ಒಂದು ಡಿಗ್ರಿ ತಕ್ಕಾರ ಕೇಳಿ ಯಾರು NH ಅವ್ರು ಬೇಕಾದ್ರೆ. ಅವತ್ತು ಹೇಳ್ದು ಅವ್ನು ಇಂಜಿನಿಯರ್ ಯಾರನ್ನು ನಮ್ಗೆ ಗೊತ್ತಿಲ್ಲ, ಉತ್ತರ ಪ್ರದೇಶವರು. ಆವತ್ತು ರೋಡ್ ಸರಿಯಿಲ್ಲ ಸರ್. ಇದು ಭಯಂಕರ ಆಕ್ಸಿಡೆಂಟ್ಗಳಾಗ್ತವೆ. ಏನು ಡೈಲಿ ವಾರ 2 ಎಷ್ಟನ್ನು ನೋಡೋಕ್ಕಾಗ್ತದೆ. 3 ನೋಡಿ ಸರ್. ಯಾರು ಅಮಾಯಕರು ಹೆಂಗೆ ತೀರೋಗ್ಬಿಟ್ಟಾರೆ. ಯಾರು ಬೈಕೋನ್ ಮಾಡಿದ್ರೋ, ಕ್ಯಾಂಟ್ರನ್ ಮಾಡಿದೋ, ಕಾರನ್ ಮಾಡಿದೋ ಗೊತ್ತಿಲ್ಲ. ಇಲ್ಲೇ ಸಮಸ್ಯೆ ಆಗ್ತಾರೆ. ಸೆಂಟ್ರ್ ಪಾಯಿಂಟ್ ಇಲ್ಲ. ಅಲ್ಲಿಂದ ದಾವಸ್ಪೇಟೆ ಗಂಟು ಒಂದು ಆಕ್ಸಿಡೆಂಟ್ ಆಗಿ ನಾವು ಯಾವತ್ತೂ ಕೇಳಿದವರಲ್ಲ, ನೋಡಿದವರಲ್ಲ. TV ಬರೋಲ್ಲ, ನಿಮ್ಮ TV 9 ಮಾಧ್ಯಮಗಳಿಗೂ ಬರೋಲ್ಲ. ಕಂಬಳೀಪುರದಿಂದ ಹಿಡಿದು ಸಾದಪ್ಪನಹಳ್ಳಿ ಡೌನ್ ಗಂಟ ಭಯಂಕರ ಆಕ್ಸಿಡೆಂಟ್ ಆಗ್ತದೆ. ಆವತ್ತು ಇಂಜಿನಿಯರ್ ಹೇಳ್ದು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ನಾವು ಜಮೀನು ಕೊಟ್ಟಿದ್ದೀರಿ NH ಇರಲಿ, ಸಾರ್ವಜನಿಕರು ಓಡಾಡಲಿ ಅಂತ. 2010ರಲ್ಲಿ DP ವಿಷಯ ಆಗಿತ್ತು. ಅವತ್ತು ಇದು ಮಾಡ್ಯಾರೆ. ಭಯಂಕರ ಆಕ್ಸಿಡೆಂಟ್ ಅದ. ಭಯಂಕರ ಸರ್. ನನ್ನ ಲೈಫ್ ಇದು ನೋಡೇ ಇಲ್ಲ. ಇದನ್ನ ನೋಡೇ ಇಲ್ಲ ನೋಡಿ ಸರ್. ಗಾಡಿ ಬಂದಿರೋದು ಹಿಂಗೆ ಬಿದ್ದಿರೋದು ಹೆಂಗೆ ನೋಡಿದ್ರೆ ಆ ಕಾರಲ್ಲಿ ಎಲ್ಲ ಇವಾಗ ಹೇಳ್ಕೊಂಡವ್ರಂತೆಲ್ಲ ಬಾಡಿಗಳು. ನಮ್ಮ ಹೆಸರು ಮಂಜುನಾಥ ಸರ್. ಇದೇ ಊರು ಕಂಬಳೀಪುರ. ನಾವು ಈ ರೋಡ್ಗೋಸ್ಕರ ಎಷ್ಟು ಫೈಟ್ ಮಾಡಿ ರೈತರಿಗೆ ನಮ್ಮ ಬೆಲೆನೇ ಇಲ್ಲ. ಇಲ್ಲಿ ಬೆಲೆನೇ ಇಲ್ಲ. ಅಲ್ಲಿಂದ ಆಚೆ ಕೊಲ್ತೂರಿನಾಚೆ ರೈತರಿಗೆ ಸರ್ವಿಸ್ ರೋಡೇ ಕೊಟ್ಟಿಲ್ಲ. ಸರ್ವಿಸ್ ರೋಡ್ ಇರಬೇಕಾದ್ರೆ ಅಚ್ಚೀಚು 18 ಅಡಿ ಮೇಲೆ ಇರಬೇಕು. ಇಲ್ಲೆಲ್ಲ 3 ಅಡಿ 2 ಅಡಿ ನಮ್ಮ ಜಮೀನುಗಳು ಕೊಟ್ಟು ಇಲ್ಲಿ ನಮ್ಮ ರೈತರಿಗೆ ಬೆಲೆನೇ ಇಲ್ದಿರ ಮಾಡಿಬಿಟ್ಟವ್ರೆ. ಇದಕ್ಕೆ ಹೋಗ್ತಾ ಇದ್ದ ಪಿಲ್ಗುಂಪ್ ಹತ್ರ ಡ್ಯೂಟಿ 3:30 ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಕಾರನ್ನು ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿಂತ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರಲ್ಲಿ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5:30ಗೆ ಹೋಗ್ತಾ ಇದ್ದ. 3:30ಗೆ 3:45 ಅಲ್ಲಿ ಬಿಡ್ತಾಯಿದ್ರು. ಒಂದು ವಾರ ಆ ಥರ ಶಿಫ್ಟ್ ಮಾಡೋರು. ಜನರಲ್ ಶಿಫ್ಟು. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್. ಅವ್ರ ತಾಯಿ ಕಣ್ಣು ಬೇರೆ ಕಾಣಲ್ಲ. ಒಬ್ಬೇ ಮಗ. ಅವನಿಂದ ಜೀವನ ಅಲ್ಲಿ ಮನೆಯಲ್ಲಿ. ನನ್ನ ತಂಗಿ ಮಗನೇ. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಸರ್? ನಮಗೊಂದು 6 ಗಂಟೆಗೆ ಗೊತ್ತಾಯಿತು ಸರ್. 6 ಗಂಟೆಗೆ ಗೊತ್ತಾಯಿತು. ಈ ಥರ ಆಕ್ಸಿಡೆಂಟ್ ಆಗಿದೆ.
ಬೇಗ ಬರ್ರಿ ಅಂತ ಪೊಲೀಸಿಂದ ಫೋನ್ ಬಂದಿತ್ತು. ಆಮೇಲೆ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಲ್ಲಿ ಬಾಡಿನೆಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ರು. ಡೆತ್ ಆಗಿದೆ ಅಂತ ಹೇಳಿ. ಎಷ್ಟು ವರ್ಷದಿಂದ ಲಾಪ್ರಾಮ್ಸ್ ಕೆಲಸ ಮಾಡ್ತಿದ್ದೀವಿ? 1 ವರ್ಷದಿಂದ ಮಾಡ್ತಾ ಎಲ್ಲಿ ಇದ್ದೆ. ಹೊಸಕೋಟೆ ಲಾಪ್ರಾಮ್ಸ್? ಅಲ್ಲ, ಪಿಲ್ಗುಂಪ ಹತ್ರ ಅಲ್ಲಿ ತಿಳ್ಕೊಂಬ. ಅಲ್ಲಿ ಹೋಗ್ತಾ ಎಷ್ಟು ಸರ್ ವಯಸ್ಸು? 26 ವರ್ಷ. ನಿಮ್ಮ ಹೆಸರು? ದೇವರಾಜ್. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೇಲೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ XU ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಯಾರಿದ್ರು ಅವ್ರದ್ದು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟಿಂದ ಆ ಗಾಡಿ XUVಯಲ್ಲಿ 6 ಜನ ಇದ್ದರು, ಅವ್ರದ್ದು ಡೆತ್ ಆಗಿದೆ. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತು XUVಲ್ಲಿ ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರು ಪೇರೆಂಟ್ಸ್ ಅವ್ರಿಗೆ ಮತ್ತು ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತೊಗೊಂಡು ಅದು ತಗೊಳ್ತಾರೆ. ಮೂಲತಃ ಯಾವ ಕಡೆ? ಈಗ ಇದರಲ್ಲಿ ಇಬ್ಬರು ಗೊತ್ತಾಗಿದೆ. 3 ಜನರಲ್ಲಿ ಬೆಂಗಳೂರವ್ರು ಇದ್ದಾರೆ ಅಂತ ಗೊತ್ತಾಯಿತು. ಬಾಕಿಯವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸರ್ಕಾರ ಅವರು ಏನಾದರೂ ಲಿಂಕ್ಸ್ ಮಾಡಿರೋದು ಅದು ಈಗ ನಾವು ಏನು ಹೇಳೋಕ್ಕಾಗಲ್ಲ. ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ. ಥ್ಯಾಂಕ್ ಯು. ಒಟ್ಟು ಎಷ್ಟು ಜನರು? ಈಗ 6 ಜನ ಕಾರಲ್ಲಿದ್ದರು ಮತ್ತು ಒಬ್ಬರು 2 ವೀಲರ್ ಡ್ರೈವರ್. ಥ್ಯಾಂಕ್ ಯು.